ಡಯಾಬಿಟಿಸ್ ನ ನಿವಾರಣೆ ಮಾಡ್ಕೋಬೇಕು, ಯಾವುದು ಔಷಧಿನ ತಗೋಬಾರ್ದು, ಅದಿಲ್ದೇನೆ ಡಯಾಬಿಟಿಸ್ ಹೋಗ್ಬೇಕು ಅಂತಂದ್ರೆ ಇದು ಸಿಂಪಲ್ ಟಿಪ್ಸ್ ಫಾಲೋ ಮಾಡಿ. ಒಂದನೇದಾಗಿ ಇದರಲ್ಲಿ ಮೈದಾ ಐಟಮ್ ನ ಬಿಟ್ಬಿಡಿ, ಶುಗರ್ ಅನ್ನ ಬಿಟ್ಬಿಡಿ, ಮತ್ತೆ ಬಿಳಿ ಅಕ್ಕಿ ಅಂದ್ರೆ ರೈಸ್ ಅನ್ನ ಬಿಟ್ಬಿಡಿ. ಇದಲ್ದೇನೆ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದ್ರೆ ನಿಮ್ಗೆ ಡಯಾಬಿಟಿಸ್ ಇರೋದೇನಕ್ಕೆ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದಿರತ್ತೆ. ಅಂದ್ರೆ ಸಾಯಂಕಾಲ 7 ಗಂಟೆ ಮೇಲೆ ಡಯಾಬಿಟಿಸ್ ಇರೋರು ಊಟವನ್ನ ಮಾಡಬೇಡಿ. ಅಂದ್ರೆ ದೇಹದಲ್ಲಿ 6:30 ನಂತರ ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಏನಿದೆ, ಸನ್ರೈಸ್ ಟು ಸನ್ಸೆಟ್, ಆ ರೀತಿ ಸುಮಾರು ಸಾಯಂಕಾಲ 6:30 ಇಂದ 7 ಗಂಟೆ ಒಳಗೆ ನಿಮ್ಮ ರಾತ್ರಿಯ ಡಿನ್ನರ್ ಅನ್ನ ಮುಗಿಸ್ತಾ ಬನ್ನಿ. ಇದಲ್ದೇನೆ ಡಯಾಬಿಟಿಸ್ ಇರೋರು ರಾತ್ರಿ ಮೆಂತ್ಯವನ್ನ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ತಗೊಳ್ಳೋದ್ರಿಂದ ಸಾಲ್ಯುಬಲ್ ಫೈಬರ್ ಜೊತೆ ನಿಮ್ಮ ದೇಹದಲ್ಲಿರುವ ಬ್ಲಡ್ ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ. ಡಯಾಬಿಟಿಸ್ ಇರೋರು ಮನೆಯಲ್ಲೇನೆ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ನಿಮ್ದೇ ಆಗಿರುವಂತಹ ಒಂದು ಪುಡಿಯನ್ನ ಮಾಡ್ಕೋಬಹುದು. ಇದರಲ್ಲಿ ನೀವು ಕರಿಬೇವು, ಹಾಗಲಕಾಯಿ ಡ್ರೈ ಮಾಡಿರುವಂತಹದ್ದು, ಮೆಂತ್ಯೆ, ಇದಿಷ್ಟನ್ನು ನೀವು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನ ಪುಡಿ ಮಾಡ್ಕೊಂಡು ಡೈಲಿ ಅರ್ಧ ಚಮಚ ತಗೊಳ್ತಾ ಬಂದ್ರೆ ಇದರಿಂದ ಸಹಿತ ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಮಾಡ್ತಾ ಬರಬಹುದು.